ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಮಕ್ಕಳೆಲ್ಲ ಇರುವಾಗ ಅದಕ್ಕೆ ನಿನ್ನ ಕಲಿ ಅಂತ ಹೇಳೋಕ್ಕಿಲ್ಲ. ಅದು ಅಲ್ಲದೆ ಯಾವ ಹೆಂಡ್ರು ಹಂಗೆ ಮಾಡೋಕ್ಕಿಲ್ಲ. ಅದಕ್ಕೆ ಯಾವತ್ತಿದ್ರೂ ನೀನು ಒಂಟಿ ಆಗಿರುವಾಗಲೇ ಹೇಳ್ಕೊಡೋದು. ಈಗ ಈ ಹುಡುಗರ ಜೊತೆ ಇದ್ದಷ್ಟು ನೀ ಬಚಾವು. ಅದಕ್ಕೆ ನೀವು ಕತೆ ಹೇಳಿ. ಸರಿ, ಈಗ ಬೇತಾಳ ಕತೆ ಶುರು ಮಾಡುತ್ತೆ. ಒಂದೂರಲ್ಲಿ ಒಬ್ಬ ಶಿಲ್ಪಿ ಇದ್ದ, ತುಂಬಾ ಪ್ರತಿಭಾವಂತ. ಆದ್ರೆ ಅವನ ಕೆಲಸಕ್ಕೆ ತಕ್ಕ ಪ್ರತಿಫಲ ಯಾವತ್ತೂ ಸಿಕ್ಕಿರ್ಲಿಲ್ಲ. ಹೀಗೆ ಒಂದಿನ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅವನಿಗೊಂದು ದೊಡ್ಡ ಬಂಡೆಕಲ್ ಕಾಣುತ್ತೆ. ಆ ಬಂಡೆಕಲ್ನ ನೋಡಿ ಅವನಿಗೊಂದು ಐಡಿಯಾ ಬರುತ್ತೆ. ಈ ಬಂಡೆಕಲ್ನ ಒಂದು ಶಿಲೆಯಾಗಿ ಕೆತ್ತಿದ್ರೆ ಹೇಗೆ ಅಂತ ಯೋಚನೆ ಮಾಡಿ ಅವನ ಹತ್ರ ಇದ್ದಿದ್ದ ಉಪಕರಣಗಳನ್ನ ತಗೊಂಡು ಅದನ್ನ ಕೆತ್ತಕ್ಕೆ ಶುರು ಮಾಡ್ತಾನೆ. ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ತೊಟ್ಟು ನೀರು ಕುಡಿದೆ ಕೆತ್ತಾನೆ. ಸೂರ್ಯ ಮುಳುಗೋ ಹೊತ್ತಿಗೆ ಒಂದು ಸುಂದರವಾಗಿರೋ ಹೆಣ್ಣಿನ ಶಿಲೆ ರೆಡಿ ಆಗುತ್ತೆ. ಅದೇ ಸಮಯಕ್ಕೆ ಆ ಕಡೆಯಿಂದ ಒಬ್ಬ ಅಕ್ಕಸಾಲಿಗ ಬರ್ತಾನೆ. ಅಕ್ಕಸಾಲಿಗನಾ? ಅಕ್ಕಸಾಲಿಗ ಅಂದ್ರೆ ಚಿನ್ನದ ವ್ಯಾಪಾರಿ. ಓ, ನಮ್ ಶ್ಯಾಬ್ರಮಣ್ಣನ್ ತರ. ಅವನು ಅಲ್ಲಿಗೆ ನಡ್ಕೊಂಡು ಬಂದು ಆ ಶಿಲೆನ ನೋಡಿ, ಎಂಥ ಅದ್ಭುತವಾದಂಥ ಶಿಲೆ, ಇದಕ್ಕೆ ಆಭರಣಗಳನ್ನ ತೊಡಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿ ಸಂಜೆಯಿಂದ ರಾತ್ರಿವರೆಗೂ ಅಲ್ಲೇ ಕೂತು ಆಭರಣಗಳನ್ನ ಮಾಡಿ ಅದಕ್ಕೆ ತೊಡಿಸ್ತಾನೆ. ಫಳಫಳ ಅಂತ ಹೊಳಿತಿರೋ ಆಭರಣಗಳನ್ನ ಹಾಕಿದ್ಮೇಲಂತೂ ಶಿಲೆ ಇನ್ನೂ ಅದ್ಭುತವಾಗಿ ಕಾಣುತ್ತೆ. ಆಮೇಲೆ ಅದೇ ದಾರಿಲಿ ಒಬ್ಬ ಮಂತ್ರವಾದಿ ಬರ್ತಾನೆ. ಆ ಮಂತ್ರವಾದಿ ಆ ಶಿಲೆನ ನೋಡ್ತಾ ಬೆರಗಾಗಿ, ಇಷ್ಟು ಸುಂದರವಾಗಿರೋ ಶಿಲೆನ ನಾನು ಯಾವತ್ತೂ ನೋಡಿಲ್ಲ, ಈ ಶಿಲೆಗೆ ಜೀವ ತುಂಬಿದ್ರೆ ಹೇಗೆ ಅಂತ ಯೋಚನೆ ಮಾಡಿ ತಪಸ್ ಮಾಡಿ ತನ್ನ ಮಂತ್ರದಿಂದ ಆ ಶಿಲೆಗೆ ಜೀವ ತುಂಬ್ತಾನೆ. ಶಿಲೆಯಾಗಿದ್ದ ಹೆಣ್ಣು ಅಪ್ಸರೆ ಹಾಗೆ ಜೀವ ತಾಳಿ ಬರ್ತಾಳೆ, ಸಾಕ್ಷಾತ್ ದೇವತೆ ಹಾಗೆ. ಇರಿ ಆಕೆಗೆ ಜೀವ ಬಂದ್ಮೇಲೆ ಈ ಮೂವರು ಅವಳಂದಕ್ಕೆ ಸೋತ್ ಹೋಗಿ ಆಕೆ ನನಗೆ ಸ್ವಂತ, ನಾನೇ ಅವಳನ್ನ ಮದುವೆ ಆಗಬೇಕು ಅಂತ ಗಲಾಟೆ ಶುರು ಮಾಡ್ತಾರೆ. ಶಿಲ್ಪಿ ಅವಳನ್ನ ಸೃಷ್ಟಿ ಮಾಡಿದ್ ನಾನು, ಆಕೆ ನನಗೆ ಸ್ವಂತ ಅಂತಾನೆ. ಅಕ್ಕಸಾಲಿಗ ಹೇಳ್ತಾನೆ, ಅವಳ ಅಂದನ ಹೆಚ್ಚು ಮಾಡಿದ್ ನಾನು, ನಾನೇ ಅವಳನ್ನ ಮದುವೆ ಆಗಬೇಕು ಅಂತ. ಮಂತ್ರವಾದಿ ಹೇಳ್ತಾನೆ, ಅವಳು ಜೀವ ತುಂಬಿದ್ ನಾನು, ನಾನೇ ಅವಳನ್ನ ಮದುವೆ ಆಗಬೇಕು ಅಂತ. ಆಗ ಬೇತಾಳ ರಾಜನ್ ಪ್ರಶ್ನೆ ಕೇಳುತ್ತೆ, ಆ ಮೂವರಲ್ಲಿ ಅವಳನ್ನ ಮದುವೆ ಆಗ್ಬೇಕಾಗಿರೋದು ಯಾರು ಅಂತ. ಇವಾಗ ನೀವ್ ಹೇಳಿ, ಯಾರು ಅವಳನ್ನ ಮದುವೆ ಆಗ್ಬೇಕು? ಶಿಲ್ಪಿ ಎಲ್ಲ ಕಲ ಮಂತ್ರವಾದಿ. ಹೌದು, ಮಂತ್ರವಾದಿನ ತಾನೇ ಜೀವ ಕೊಟ್ಟಿದ್ದು. ಅಲ್ಲ, ತೆಪ್ಪು. ಅಕ್ಸಾಲಿಗನೇ ಲಗ್ನ ಆಗ್ಬೇಕು. ಅದ್ ಹೇಗೆ ಹೇಳ್ತೀರಾ? ರಮಣ, ಇರು, ನನ್ನ ಹೆಗಲ್ ಮ್ಯಾನ್ ಕೂರಿಸ್ಕೋ. ಈಗ ನಾನೇ ಬೇತಾಳ. ಆಯ್ತು, ಬರ್ಲಾ ಬಾ. ಈಗ ಹೇಳು. ಈಗ ಆ ಶಿಲೆನ ಸೃಷ್ಟಿ ಮಾಡಿ ಶಿಲ್ಪಿನುವೆ ಮತ್ತೆ ಅದಕ್ಕೆ ಜೀವ ತುಂಬಿದ ಮಂತ್ರವಾದಿ ಇಬ್ರು ಆ ಹೆಣ್ಣಿಗೆ ಅಪ್ಪನ ಸಮಾನ ಆಯ್ತಾರೆ. ಅದಕ್ಕೆ ಅವರಿಬ್ರು ಲಗ್ನ ಹಾಕಿಲ್ಲ. ಒಂದು ಹೆಣ್ಣಿಗೆ ಒಡವೆ ಕೊಡ್ಸೋದು ಯಾರ ಕೆಲಸ? ಗಂಡನ ಕೆಲಸ. ಅದರಿಂದ ಆ ಹೆಣ್ಣನ್ನ ಅಕ್ಸಾಲಿಗನೇ ಲಗ್ನ ಆಗ್ಬೋದು. ರಾಮಣ್ಣ, ಈ ಬೇತಾಳ್ತವಿಂದ ತಪ್ಪಿಸ್ಕೊಂಡೆ.
ವೆರಿ ಗುಡ್. ರಾಮ, ನೀನು ಹೋಗಿ ಕೈಕಾಲು ತೊಳ್ಕೊಂಬಾ, ಉಣ್ಣಕ್ಕೆ ಇಡ್ತೀನಿ. ಸರಿ ಶಾರದಾ. ಹೋಗು. ಜಾಣ. ಏನು? ಬೆಳಗ್ಗೆ ಕರೆದಾಗ ಕಾಲಕ್ಕೆ ಚಕ್ರ ಕಟ್ಕೊಂಡಿರೋರು ಹಾಗೆ ಓಡೋದ್ರಿ. ಈಗೇನು ಇಷ್ಟು ಬೇಗ ಬಂದಿದ್ದೀರಾ? ಯಾಕೆ? ಅದು ನಿಮ್ಮನ್ನ ನೋಡೋಕ್ಕೆ. ಅಂದರೆ ಹುಡುಗರೆಲ್ಲ ತರಲೆಗಳಲ್ವಾ, ಅದಕ್ಕೆ ನೋಡ್ಕೊಳಮ್ಮ ಅಂತ ಬಂದೆ. ನೀವು ಬಂದಿದ್ದು ನನಗೆ ಖುಷಿನೇ. ನೀವು ಕಲೀರಿ ಅಂತ ಹೇಳಲಿಲ್ಲ ಅಂದರೆ ನನಗೂ ಖುಷಿನೇಯ. ಏನು ರಾಮೋರೆ, ಇಲ್ಲಿ ನೋಡಿ. ಏನು ಮರೆ? ರಾಮೋರೆ, ಇಲ್ಲಿ ಸೋಪಿನೋರೆ. ಎಲ್ಲಿನ ಮರೆ? ಇಲ್ಲಿ. ಏ ಯೋ ದೇವ್ರೆ, ಇಲ್ಲಿ. ಅಯ್ಯೋ ಅಯ್ಯೋ ಅಯ್ಯೋ. ಜಾಸ್ತಿ ಆಯ್ತು ರಾಮೋರೆ. ರಾಮೋರೆ, ಏನಿದು? ಕೈ ಬಿಡಿ. ಸರಿ ಹೋಯ್ತು. ಚಕ್ಮಕ್ ಆಯ್ತದೆ. ಅಮ್ಮ, ರಾಮವ್ರೆ ಬಿಡಿ. ಇದೇನಿದು ಇಷ್ಟೊತ್ತಲ್ಲಿ? ಅದು ಹೊರಗಡೆ ಯಾರಾದರೂ ನೋಡಿದ್ರೆ ಬಿಡಿ. ಛೀ, ಪೋಲಿ. ಹಾಂ, ನಾನೇನು ಮಾಡಿದೆ? ನನ್ನ ಪಾಡಿ ನನ್ನ ಮಖ ತೊಳ್ಕೊತಾ ಇದ್ದೆ. ಮಾಡಿದ್ದೆಲ್ಲ ಇವರೇ ಅಲ್ವಾ? ಅಯ್ಯೋ ಆಂಜನೇಯ, ಇದೇನಪ್ಪ ಇದು? ಏ ರಾಮ,
ಬರಲ ಇಲ್ಲಿ ಸಮಾಸ್ಕಲ ಅಪ್ಪಯ್ಯ ಏನಪ್ಪಯ್ಯ ಇಡೊಂದು ಖುಷಿಯಾಗಿದ್ದೀರಿ? ಮತ್ತೆ ಸುಮ್ಕೆನಾ ಎಲ್ಲರೂ ನನ್ನ ಮಗನ ಬಗ್ಗೆನೇ ಮಾತಾಡ್ತಾ ಇದ್ರೆ ಸಂತೋಷ ಆಗಕ್ಕಿಲ್ಲ. ಎಲ್ರುವಾ ಏನಂತಪ್ಪಯ್ಯ? ಆಹಾ ಏನು ಗೊತ್ತೇ ಇಲ್ಲ ಬಡ್ಡಿ ಇದ್ದಂಗೆ. ಜಾನಕಿ ಕೇಳಿರೋ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಬಿಟ್ಟು ಬೇಸ್ ಅನ್ಸ್ಕೊಂಡ್ಬಿಟ್ಟೆ ಅಂತೆ. ಎಲ್ಲರೂ ನಿನ್ನ ಹೊಗಳ್ತಾವ್ರಕ್ಕಲ್ಲ. ಹೆಂಗ್ಲ ಇದು ಇಷ್ಟೊಂದು ಬುದ್ಧಿವಂತ ಆಗೋದೆ? ಅಪ್ಪಯ್ಯ ಹಂಗಾರೆ ಈಟ್ ದಿವಸ ದಡ್ಡಾಗಿದೆ ಅಂತಲೇ? ಕೋಪ ಮಾಡ್ಕೋಬೇಡಕ್ಕಲ್ಲ, ನೀನು ದಡ್ಡ ಆಗಿರ್ಲಿಲ್ಲ, ಅದು ನೀನು ಇಷ್ಟೊಂದು ಬುದ್ಧಿವಂತ ಅಂತ ಯಾರಿಗೂ ಗೊತ್ತೇ ಇರ್ನಿಲ್ವಲ್ಲ, ಅದಕ್ಕೆ ಹಂಗಂತೆ. ಹಂಗೆ ಹೆಂಗ್ಲ ಇದೆಲ್ಲ ನಂಗೆ ಓಸಿ ಹೇಳ್ಕೊಡ್ಲಾ? ಅಪ್ಪಯ್ಯ ಅದೆಲ್ಲ ಹಂಗೆ ಅಪ್ಪಯ್ಯ, ಅನುಭವ. ಹ್ಞೂ ಕಣಪ್ಪ, ನನಗೆ ಅಷ್ಟೊಂದು ಅನುಭವ ಇಲ್ಲ. ಅಲ್ಲ ಕಣಪ್ಪ, ಈಗಲೇ ಎಷ್ಟೊಂದು ಸಂತೋಷ ಆಯ್ತದೆ. ಇನ್ನು ನಿನ್ನ ವಿದ್ಯಾಭ್ಯಾಸ ಕಲ್ತ್ಬಿಟ್ರೆ ಊರು ಜನ ಎಲ್ಲರೂ ನಿನ್ನನ್ನು ಹೊಗಳ್ತಾರೆ ಕಣ್ಲ. ಲೇ ರಾಮ, ಯಾವಾಗಿಂದ ಕಲಿಯಕ್ಕೆ ಶುರು ಮಾಡ್ತೀಯಾ? ಹೇಳಿದ್ನಲ್ಲ ಅಪ್ಪಯ್ಯ ಸಮಯ ಬೇಕು ಅಂತ. ಎಲ್ಲದಕ್ಕೂ ಸಮಯ ಕೇಳ್ತಾನೆ ಇವನು. ವಿದ್ಯಾಭ್ಯಾಸ ಕಲಿಯಕ್ಕೆ ಸಮಯ ಹಾಕಲ, ಇವತ್ತಿಂದನೇ ಶುರು ಮಾಡು. ಅಪ್ಪಯ್ಯ ಹೊಲ್ದಾಗೆ ಸ್ಯಾನೆ ಕ್ಯಾಮೆ ಮಾಡಿ ಮೈ ಕೈ ನೋಯ್ತೈತೆ ಅಪ್ಪಯ್ಯೋ. ಯಪ್ಪ ನಾಟಕ ಅಪ್ಪಯ್ಯ ಕಣ್ಣು ಬೇರೆ ಮಂಜೈತೈತೆ. ನಾನಾಗ ಮನೆ ಕತ್ತೀನಿ. ಯಪ್ಪ ಅಪ್ಪಯ್ಯ ಗುಡ್ ಮಾರ್ನಿಂಗ್ ಅಪ್ಪಯ್ಯೋ. ತಪ್ಸ್ಗಳ ಅವಸರದಾಗೆ ರಾತ್ರಿನೇ ಬೆಳಗ್ಗೆ ಮಾಡಿಬಿಟ್ಟ. ಜಾನಕಿ ಬಾಮ್ಮ, ಇವತ್ತು ರಾಮನ ಎಲ್ಲರೂ ಹೊಗಳಿದ್ದು ಕೇಳಿ ಭಾಳ ಖುಷಿ ಆಯ್ತಮ್ಮ ನನಗೆ. ಹೌದು ಮಾವ, ಅವ್ರ ಉತ್ತರ ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವನು ಹಾಗೆ ನಾವು ಊಹಿಸಿದ್ದನ್ನು ಮೀರಿ ಏನೋ ಒಂದು ಮಾಡಿಬಿಡ್ತಾನೆ. ವಿದ್ಯಾಭ್ಯಾಸ ಒಂದಿದ್ದಿದ್ರೆ ನನ್ನ ಮಗ ಇನ್ನೂ ಎತ್ತರಕ್ಕೆ ಬೆಳೀತಾ ಇದ್ದ. ಖಂಡಿತ ಮಾವ, ಅದರಂತೂ ಕಾಂಪ್ರಮೈಸ್ ಇಲ್ಲವೇ ಇಲ್ಲ. ಸರಿ, ನೀನು ಹೋಗಿ ಮಲ್ಕೊ. ಗುಡ್ ನೈಟ್. ಗುಡ್ ನೈಟ್ ಮಾವ. ನೀವು ಏನೇ ಹೇಳಿ ಅಕ್ಕವ್ರೆ, ರಾಮಣ್ಣ ಸಾಮಾನ್ಯದವನಲ್ಲ. ಏನು ಓದು ಬರ ಬರ್ದೇ ಇದ್ರು ಈಟೊಂದೆಲ್ಲ ತಿಳ್ಕೊಂಡವನಲ್ಲ. ಯಪ್ಪ ಯಪ್ಪ. ಏಯ್, ಯಾಕೆ? ಹೆಂಗಿದೆ? ಮೊದಲು ಆ ಕೋಣನ್ನ ಹೊಗಳದನ್ನ ನಿಲ್ಸು. ಸರಿ ಅಕ್ಕ. ಅಕ್ಕ, ನಿಮ್ಗೊಂದು ವಿಷಯ ಗೊತ್ತಾ? ಗೊತ್ತಿಲ್ಲ. ನೀವೊಬ್ಬರೇ ಆ ರಾಮಣ್ಣನ ಕೋಣ ಕೋಣ ಅಂತ ಕರೆಯೋದು. ಆದರೆ ಈ ಊರಿನ ಜನದಿಂದ ಹಿಡಿದು ಈ ಸ್ಕೂಲ್ ಮಕ್ಳ ಗಂಟ ಎಲ್ಲರೂ ಅವನನ್ನು ಜಾಣ ಜಾಣ ಅಂತಾನೆ ಕರೆಯೋದು. ಕರೀತಾರೆ ಕರೀದೆ ಏನು ಮಾಡ್ತಾರೆ ಹೇಳು? ಮೂರ್ಖರಿಗೆ ಮುಖಂಡನು ಮೂರ್ಖನೇ ಆಗಿರ್ಬೇಕಲ್ವೇನೆ? ಅವರೆಲ್ಲ ಇವನ್ನ ಜಾಣ ಅಂದ್ರಂತೆ, ಇವಳು ಅದನ್ನ ನಂಬ್ಕೊಂಡು ಬಂದ್ಲಂತೆ. ತಿಮ್ಮಿ. ಅಕ್ಕ, ನಿಮಗೆ ಸಿಚುಯೇಷನ್ನೇ ಅರ್ಥ ಆಯ್ತಿಲ್ವಲ್ಲ? ಏನಮ್ಮ ಅದು ಸಿಚುಯೇಷನ್ನು? ರಾಮಣ್ಣಂಗೆ ಓದು ಬರಕ್ಕಿಲ್ಲ ಅಂದಾಗಲೇ ನಾನು ಹೇಳ್ಕೊಡ್ತೀನಿ ಅಂತ ತಯಾರಾದವಳು ಆ ಟೀಚರು. ಇನ್ನು ರಾಮಣ್ಣ ಬುದ್ಧಿವಂತ, ಕೆಲವೊಂದು ವಿಷಯಗಳೆಲ್ಲ ಅವನಿಗೆ ಗೊತ್ತಾಗ್ತೈತೆ ಅಂತ ಅವಳಿಗೆ ಏನಾರು ಗೊತ್ತಾದರೆ ಸುಮ್ಕೆ ಬಿಡ್ತಾಳ. ಹಿಂಗೆ ಹೋದ್ರೆ ಮುಂದೊಂದಿನ ರಾಮಣ್ಣ ಖಂಡಿತವಾಗ್ಲೂ ಓದು ಬರ ಕಲಿತಾನೆ. ಮುಂದಕ್ಕೆ ನಿಮಗೂ ಪ್ರಶ್ನೆ ಮಾಡ್ತಾನಕ್ಕ. ನಾನು ಹೇಳ್ಬೇಕಾಗಿರೋದನ್ನ ಹೇಳಿದ್ದೀನಿ, ನೀವು ಹೊಸಿ ಯೋಚನೆ ಮಾಡಿ ಅಕ್ಕ.
ಹೌದು, ಮಾವ ಏನು ಕೇಳಿದ್ರು? ಏನಿಲ್ಲ, ಇವತ್ತು ಕತೆಗೆ ಉತ್ತರ ಕೊಟ್ಟಿದ್ದಕ್ಕೆ ಬೇಸಂದರು. ವಾವ್, ಮಾವನ ಹತ್ರನೇ ಭೇಷ್ ಅನ್ಸ್ಕೊಂಡ್ರಲ್ಲ, ಗ್ರೇಟ್. ಆಡ್ಕೊತಾ ಇದ್ದೀರಾ ಹೆಂಗೆ? ಅಯ್ಯೋ ಇಲ್ಲಪ್ಪ, ನಿಜವಾಗ್ಲೂ. ಹೌದು, ಕತೆಗೆ ಇಷ್ಟು ಸರಿಯಾಗಿ ಉತ್ತರ ಕೊಟ್ರಲ್ಲ, ನೀವು ಮುಂಚೆನೇ ಕತೆ ಗೊತ್ತಿತ್ತಾ? ಏ ಇಲ್ಲಪ್ಪ, ಈ ಕತೆಗಳಿಗೆ ಉತ್ತರ ಕೊಡೋಕ್ಕೆ ಓದ್ಕೊಳ್ಳೇಬೇಕು ಅಂತೇನಿಲ್ಲ, ಜೀವನ ಅರ್ಥ ಮಾಡ್ಕೊಂಡ್ರು ಸಾಕು. ಇಷ್ಟೊಂದೆಲ್ಲ ತಿಳ್ಕೊಂಡಿದ್ದೀರಾ, ಜೊತೆಗೆ ಓದೋದು ಬರೆದು ಕಲ್ತ್ಬಿಟ್ರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನೀವೀಗ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ರಾಮೋರೆ ನೋಡಿ ಇಲ್ಲಿ. ಹ್ಞೂ ನೋಡ್ತಾ ಇವ್ನಿ, ಹೇಳಿ. ನೀವು ಓದೋದು ಬರೆಯೋದು ಕಲ್ತ್ರೆ ಇನ್ನೂ ತುಂಬ ಕತೆಗಳನ್ನ ಓದ್ಬೋದು, ಜೊತೆಗೆ ನೀವು ಬರೀಲೂಬೋದು ಕೂಡ. ರಾಮೋರೆ, ನಾನು ಹೇಳ್ತೋದು ಕೇಳಿಸ್ತಿದ್ಯೋ ಇಲ್ವೋ? ಹ್ಞೂ ಹೇಳಿ. ಮತ್ತೇನಾದರೂ ಹೇಳಿ. ನಾನೇನು ಹೇಳಲಿ, ಎಲ್ಲ ನೀವೇ ಹೇಳ್ತಾ ಇದ್ದೀರಲ್ಲ. ನಿಮ್ಮ ಒಳ್ಳೇದಕ್ಕೆ ಹೇಳ್ತಿರೋದು. ಅಲ್ಲ ನಮ್ಮರೆ, ಈ ದಿವಸ ನಾನು ಕಲಿದೇ ಇರ್ನಿಲ್ವಾ, ಈಗೇನು? ಈ ದಿವಸ ನಾನು ಇರ್ನಿಲ್ವಲ್ಲ, ಈಗ ಬಂದಿವ್ನಿ, ಕಲಿಸ್ತೀನಿ, ನೀವು ಕಲ್ತ್ಕೋತೀರ. ಆಟಯ್ಯ, ನಾಳೆಯಿಂದನೇ ಕಲ್ತ್ಕೋತೀರ ಅಷ್ಟೇ. ಅಲ್ಲ, ಇನ್ನೇನು ಮಾತಾಡೋ ಹಾಗಿಲ್ಲ, ನಾಳೆಯಿಂದನೇ. ಓಕೆ, ಬಟ್ಟೆ ಕೊಡಿ. ಅಪ್ಪಯ್ಯ ಗುಡ್ ಮಾರ್ನಿಂಗ್. ನಾನು ಮತ್ತೆ ಮಾಡ್ತೀನಿ. ಓಕೆ, ಹೋಗಲ್ಲ. ಗುಡ್ ಮಾರ್ನಿಂಗು. ಅಮ್ಮ, ನಾನು ಇವತ್ತು ಬೆಂಗಳೂರಿಗೆ ಹೊಂಟೆ, ಶಾನೆ ಕೆಲಸಗಳು ಬಾಕಿ ಅದಾವೆ, ನೋಡಿಕೊಂಡು ಬಿಡುವಾದಾಗ ಬರ್ತೀನಿ. ಸರಿ ಅಪ್ಪಯ್ಯ, ನೀವು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ, ಮನೆಯೆಲ್ಲ ನಾನು ನೋಡ್ಕೊತೀನಿ. ಓಹೋ, ನೀ ಏನು ಮನೆ ನೋಡ್ಕೊಳ್ಳೋದು ಬೇಡ, ಅದು ನೋಡ್ಕೊಳಕ್ಕೆ ನಾನು ಹಿರಿ ಸೊಸೆ ಅವಳೆ. ನನಗೇನಿದ್ರು ನಿಂದೆ ಚಿಂತೆ. ನಂದ? ನನ್ನವೇ ನಿಮ್ಮ ಹಿರಿ ಸೊಸೆನೇ ನೋಡ್ಕೊತಾರೆ ಬಿಡಿ. ಅವಳೇನು ನೋಡ್ಕೊತಾಳಕ್ಕಲ್ಲ, ಆದರೆ ಈ ಪ್ರಚಂಡ ಅವಳ ಮಾತು ಕೇಳ್ಬೇಕಲ್ಲ. ನಾಳೆಯಿಂದಾನೆ. ಓಕೆ? ಏಯ್ ಏಯ್, ಏನು ನಂಗೆ ಕೂತ್ಕೊಂಡ್ಬಿಟ್ಟೆ, ಶುರು ಮಾಡೋದೇ. ಮಾವ, ಜನಕ್ಕೆ ನಿನ್ನೆ ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ವೇನಮ್ಮ? ಹ್ಞೂ ಮಾವ, ಇವತ್ತಿಂದ ಶುರು ಮಾಡೋದೆ. ನಮ್ಮರೆ ಇಷ್ಟು ಬೇಗನಾ? ಏಯ್, ಈಗಾಗಲೇ ಲೇಟ್ ಆಗೈತೆ, ಹೋಗ್ಲಾ? ಹಾಂ, ಹೋಗಿ ಬೇಗ ಸ್ನಾನ ಮಾಡ್ಕೊಂಡು ಬನ್ನಿ. ನಮ್ಮರೆ. ಏಯ್, ನಂತವ ಏನೆಲ್ಲ ಹೇಳಿದ್ಯಾ ನೀನು? ಹೋಗ್ಲಾ? ಅಲ್ಲ ಅಪ್ಪಯ್ಯ, ಇಷ್ಟೊಂದು ಅರ್ಜೆಂಟು ಒಳ್ಳೇದಲ್ಲ. ಸರಿ ಹೋಯ್ತದೆ. ಸೊಸೆ ಕೂಸು ಪರವಾಗಿಲ್ಲ, ನನ್ನ ಮಗನೇ ವಸಿ ದಡ್ಡ. ಬಾಸು, ನಾವು ಇನ್ನು ಇಲ್ಲಿ ಇರಂಗಿಲ್ಲ ಬಾಸು, ಬಿರ್ನೆ ಜಾಗ ಖಾಲಿ ಮಾಡಬೇಕು. ಎಲ್ಲರೂ ಸೇರ್ಕೊಂಡು ನಂಗೊಂದು ದಾರಿ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಬಿಟ್ಟವ್ರೆ.
ನೇಗ್ಲಿಡಿಯ ಕೈಗೆ ಇಸ್ಲೇಟ್ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ತಾವ್ರೆ. ಏ ನಮ್ಮಿಂದ ಇದಾಗಕ್ಕಿಲ್ಲ ಬಾಸು, ಆಗಕ್ಕಿಲ್ಲ. ನೀವೇನಂತೀರಿ? ಅಲ್ವಾ ಮತ್ತೆ ಮೇಡಮ್ ಇಲ್ಲಿಗೆ ಬರೋಕ್ಕೂ ಮೊದಲೇ ನಾವಿಲ್ಲಿಂದ ಜಾಗ ಖಾಲಿ ಮಾಡಮ್ಮ, ಏನಂತೀರಿ? ತೆರಿಕೆ ಟವಲೇ ಮರ್ತ್ಬಿಟ್ನಲ್ಲಪ್ಪ. ನಾರಿ